ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಸಿಡಬ್ಲ್ಯೂಆರ್ಸಿ ನಿರ್ಧಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಿಡಬ್ಲ್ಯೂಆರ್ಸಿ ನಿರ್ಧಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಅವೈಜ್ಞಾನಿಕ ಮತ್ತು ನಮ್ಮ ರಾಜ್ಯದ ಜನತೆಗೆ ರೈತರು ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಬೆಳೆ ಬೆಳೆದು ನಾಶವಾಗ್ತಾ ಇದೆ. ಇದರ ವಿರುದ್ಧ ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ನಾಡಿನ ಪರಿಸ್ಥಿತಿ ನಾವು ಕಾವೇರಿ ಪ್ರಾಧಿಕಾರಕ್ಕೆ ಅರ್ಥ ಮಾಡಿಸಬೇಕು. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ವೀಕ್ಷಕರೇ, ಸಿಡಬ್ಲ್ಯೂಆರ್ಸಿ ನಿರ್ಧಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಅವೈಜ್ಞಾನಿಕ ಮತ್ತು ನಮ್ಮ ರಾಜ್ಯದ ಜನತೆಗೆ ಮಾರಕವಾದಂತಹ ತೀರ್ಪಾಗಿದೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಆಗಲೇ ನಿನ್ನೆ ದಿನ ದೆಹಲಿಯಲ್ಲಿ ನಡೆದಂತ ಕಾವೇರಿ ನೀರಿನ ನಿರ್ವಹಣಾ ಸಮಿತಿ ಏನಿದೆ, ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ, ಅದು ಒಂದು ಕಡೆ ಆ ಆದೇಶ ನಮ್ಮ ನಾಡಿನ ರೈತರಿಗೆ, ಅದ್ರ ಜೊತೆಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಆಗದೇ ಇದ್ರೆ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಜನತೆಯ ಪಾಲಿಗೆ ಅದು ಒಂದು ರೀತಿಯ ಮಾರಣ ಹೋಮ ಆಗ್ತಕ್ಕಂಥದ್ದು. ನಮ್ಮ ರೈತರು ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಬೆಳೆದಂಥ ಬೆಳೆಗಳು ನಾಶ ಆಗಿದೆ. ಬಿತ್ತನೆ ಮಾಡಿದಂಥದ್ದು ಪೈರೆ ಹೊಡಿಲಿಲ್ಲ. ಇವತ್ತು ಆ ರೀತಿಯ ಒಂದು ಪರಿಸ್ಥಿತಿ ಇರತಕ್ಕಂಥ ಸನ್ನಿವೇಶದಲ್ಲಿ ಇವತ್ತಿನ ಈ ತೀರ್ಪು ಅವೈಜ್ಞಾನಿಕವಾದಂಥದ್ದು ಮತ್ತು ನಮ್ಮ ನಾಡಿನ ಜನತೆಗೆ ಒಂದು ಮಾರಕವಾದಂಥ ಒಂದು ತೀರ್ಮಾನಗಳಾಗಿದೆ. ಇದರ ವಿರುದ್ಧ ಇವತ್ತು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ಆ ಭಾಗದ ರೈತ ಮುಖಂಡರುಗಳು, ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಸಹ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೀತಿ ನಮ್ಮ ಒಂದು ಪ್ರತಿಭಟನೆ, ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಇವತ್ತು ತಮಿಳುನಾಡಿನವರು ನಮ್ಮ ಮೇಲೆ ಒತ್ತಡ ಹಾಕಿ ಇವತ್ತು ಏನು ನಮಗೆ ನೀರನ್ನು ಕೊಡಲೇಬೇಕು ಅಂತಕ್ಕಂಥ ಟ್ರಿಬ್ಯುನಲ್ನ ಆದೇಶದ ಮೇರೆಗೆ ಒತ್ತಡಗಳೇನಿದೆ, ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಧ್ವನಿ ಎತ್ತದೇ ಇದ್ರೆ ಅದು ಎಲ್ಲ ಒಂದು ಕಡೆ ನಮ್ಮ ತಪ್ಪುಗಳಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಇಲ್ಲಿ ವಾದಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ 3 ಬಾರಿ KRS ನ ಡ್ಯಾಮ್ ತುಂಬಿದಂಥದ್ದು, ನಮ್ಮ ಕಾವೇರಿ ಕಣಿವೆ ಭಾಗದಲ್ಲಿ 3 ಬಾರಿ ನಮ್ಮ ಜಲಾಶಯಗಳು ತುಂಬಿದಂಥದ್ದೇನಿದೆ, ಆ ಸಂದರ್ಭದಲ್ಲಿ ಆ ಒಂದು ನೀರನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥದಕ್ಕೆ ಸ್ವಲ್ಪ ಮೊದಲೇ ನಾವು ಪ್ರಿಕಾಷನರಿ ಮೆಜರ್ಸ್ ತಗೊಂಡು ನಮ್ಮ ನೀರಾವರಿಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿ ಕ್ರಮ ವಹಿಸಿದ್ರೆ, ಸರ್ಕಾರ ಕ್ರಮ ವಹಿಸಿದ್ರೆ ಇನ್ನು ಕೆರೆಕಟ್ಟೆಗಳಲ್ಲಿ ನೀರನ್ನ ಇಟ್ಕೊಳ್ಳಿಕ್ಕೆ ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದನ್ನ ಯಾವ ಒಂದು ನೇಚರ್ ನಮಗೆ ಬೆಂಬಲ ಕೊಡ್ತಕ್ಕಂಥ ಸನ್ನಿವೇಶಗಳಲ್ಲಿ ಅದು ಸಮುದ್ರಕ್ಕೆ ನೀರು ಹೋಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಹಾಕೊಳ್ಳದೇ ಇದ್ರೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಕೆಟ್ಟ ಒಂದು ವಾತಾವರಣ ನಮ್ಮ ರಾಜ್ಯದ ರೈತರ ಬದುಕು ಮತ್ತು ನಮ್ಮ ನಾಡಿನ ನಾಗರಿಕರಿಗೆ ಕುಡಿಯೋ ನೀರನ್ನ ಕೊಡ್ಲಿಕ್ಕೂ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಈಗ ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ವರ್ಷಗಳ ಹಿಂದೆ ನಡೆದಂತ ಈ ರೀತಿಯ ಒಂದು ಸಂದರ್ಭಗಳಾದಂಥ ಘಟನೆಗಳೇನಿದೆ ಅದನ್ನ ಗಮನದಲ್ಲಿಟ್ಟುಕೊಂಡು ನಾವಿವತ್ತು ಕೆಲವು ನಮಗೆ ಹೆಚ್ಚಿನ ಮಳೆ ಆದಂಥ ಸಂದರ್ಭದಲ್ಲಿ ಆ ನೀರು ತಮಿಳುನಾಡಿಗೆ ಹೋಗಿ ಅಲ್ಲಿಂದ ಸಮುದ್ರಕ್ಕೆ ಹೋಗ್ತಕ್ಕಂಥದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಹಾಕೋಬೇಕಾದಂಥದ್ದು ನಮ್ಮ ಒಂದು ಸರ್ಕಾರಗಳ ಕರ್ತವ್ಯ ಏನಿದೆ, ಅದರಲ್ಲಿ ನಾವು ಎಡವಿದ್ದೇವೆ. ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತಮಿಳುನಾಡಿಗೆ ನೀರನ್ನ ಬಿಡಲ್ಲ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು. ಸಿಡಬ್ಲ್ಯೂಆರ್ಸಿ ನಿರ್ಧಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ನಾವು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ತಮಿಳುನಾಡಿಗೆ ನೀರನ್ನ ಬಿಡೋದಿಕ್ಕೆ ಆಗಲ್ಲ, ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಸಿಡಬ್ಲ್ಯೂಆರ್ಸಿ ನಿರ್ಧಾರಕ್ಕೆ, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿಯ ನಿರ್ಧಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನು ನಾವು ಪಾಲಿಸಲು ಆಗಲ್ಲ, ನೀರಿನ ಕೊರತೆ ಇದೆ.
ತಮಿಳುನಾಡಿಗೆ ಬಿಡಲು ಸಾಧ್ಯವಿಲ್ಲ ಅಂತ ಸಭೆಯ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮತ್ತು ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿ ಅವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದ್ರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ ACS ಅವರು ಅಪೀಲು ಇವತ್ತು ಹಾಕ್ತಾರೆ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕೆ ಆಗೋದಿಲ್ಲ. ಸೊ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಅದನ್ನು ಘೋಷಣೆ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ. ನೀರೇ ಇಲ್ಲ, ಎಲ್ಲಿಂದ ಬಿಡೋಣ ಅನ್ನುವಂಥದ್ದು ಸಚಿವರ ಮಾತು. CWRC ಅವರ ಒಂದು ಆದೇಶವನ್ನು ಕರ್ನಾಟಕ ಪಾಲನೆ ಮಾಡೋದು ಬಹಳ ಕಷ್ಟ ಸಾಧ್ಯ. ವಾಸ್ತವಾಂಶದಲ್ಲಿರ್ತಕ್ಕಂಥ ಸತ್ಯ ಅದು. ನೀರಿದ್ದಿದ್ದರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾನೇ ಇರಲಿಲ್ಲ. ಆದರೆ ಇವತ್ತು ಮಳೆ ಆಗದೆ ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ, ಬರ ತಾಂಡವವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡು ಹೋಗಿ ಮತ್ತೆ ಅದೇ ಒಂದು ಖ್ಯಾತೆ ತೆಗೆದು ಮತ್ತದೇ ಜಗಳ ಮಾಡ್ಕೊಂಡು ಮತ್ತೆ ಒಂದು ರೀತಿಗೆ ಡಿಸ್ಟರ್ಬೆನ್ಸನ್ನು, ಗೊಂದಲವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯವನ್ನು ತಮಿಳುನಾಡು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವರು ಬಹಳ ಸ್ಪಷ್ಟವಾಗಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆ ತಡೆದು ಕೆಂಡಾಮಂಡಲರಾಗಿರುವಂಥದ್ದು ರೈತರು. ಭುವನೇಶ್ವರಿ ವೃತ್ತದ ಬಳಿ ತಮಿಳುನಾಡು ಬಸ್ಗೆ ರೈತರು ತಡೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆ ತಡೆದು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭುವನೇಶ್ವರಿ ವೃತ್ತದ ಬಳಿ ತಮಿಳುನಾಡು ಬಸ್ಸನ್ನು ತಡೆದಿದ್ದಾರೆ. ಚಾಮರಾಜನಗರದ ಮೂಲಕ ತಮಿಳುನಾಡಿಗೆ ಹೋಗ್ತಾ ಇದ್ದಂಥ ಬಸ್ಸನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ಸಂಸದರ ವಿರುದ್ಧ ಹರಿಹಾಯ್ದಿರುವಂಥದ್ದು ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಅವರು. ಚಾಮರಾಜನಗರದಲ್ಲಿ ರೈತರ ಆಕ್ರೋಶ. ಸೊ ತಮಿಳುನಾಡಿಗೆ ಹೋಗ್ತಾ ಇದ್ದಂತಹ ಬಸ್ಸನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ CWRC ಕೊಟ್ಟಿರತಕ್ಕಂಥ ಆದೇಶ ನಾವು ಪಾಲನೆ ಮಾಡೋದಿಲ್ಲ. ಖಡಾಖಂಡಿತವಾಗ್ಲೂ ನಮ್ಮಲ್ಲಿ ನೀರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವು ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ ರೈತರು ಇವತ್ತು ತಮ್ಮ ನೋವನ್ನು, ತಮ್ಮ ಒಂದು ಬವಣೆಯನ್ನು ಆಕ್ರೋಶದ ಮೂಲಕ ಹೊರಹಾಕಿದ್ದಾರೆ. ಪಂಚೇಂದ್ರಿಯಗಳು ಇಲ್ಲದೆ ಈ ಒಂದು ಲೆಕ್ಕಾಚಾರ, ಯಾಕಂದರೆ ದೇಶದಲ್ಲಿ ಎಲ್ಲಿನೋ ಅಂತ ಅವರೇ ಬಡ್ಕೊತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲಿನೋ ಹಾಳೆ ಆಗಿದೆ, ಮುಂದಿನ ವರ್ಷವೂ ಮಳೆ ಬರಲ್ಲ ಅಂತ ಹೇಳ್ತಾ ಜೊತೆಗೆ ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳು ಬರೀ ಕುಡಿಯೋಕ್ಕೆ ನೀರು ಅಂತ ಸ್ಟಾಕ್ ಇಟ್ಕೊಂಡಿದ್ದಾರೆ. ಈಗ CWRC ಏನಿದೆಲ್ಲ ನೋಡಿ ಕಣ್ಣಿಟ್ಕೊಂಡು ಏನು ಅಲ್ಪ ಸ್ವಲ್ಪ ಮಳೆ ನೀರು ಬಂದು ಕುಡಿಯೋ ನೀರು ಕೆರೆಗಟ್ಟೆಗಳಿಗೆ ಬಿಟ್ಕೊಳ್ಳೋ ಸಂದರ್ಭದಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಎಲ್ಲಿಂದ ಬಿಡ್ತಾರೆ? ಇವರಿಗೆ ಮಾನ್ಸೂನ್ ಮೇಲೆ ಹತೋಟಿ ಇದೆಯಾ? ಬೇಕಾದರೆ ಆ ಥರ ಇದ್ದಾಗ ಇವರು ಮಳೆ ಊಹಿಸಿದರೆ ಓಕೆ. ಇವತ್ತು ಮಳೆ ಇಲ್ಲ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇಲ್ಲದಂಥ ವಿಷಯದಲ್ಲಿ ಇವರು ದಿನ 3,500 ಕ್ಯೂಸೆಕ್ ನೀರು ಕೊಟ್ಟರೆ ಕರ್ನಾಟಕದ ಜನತೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿನ ರೈತರು ಎಲ್ಲಿಗೆ ಹೋಗ್ಬೇಕು? ತಮಿಳ್ನಾಡಲ್ಲಿರೋ ರೈತರೇ, ಕರ್ನಾಟಕದಲ್ಲಿರೋ ರೈತರಿಗೆ, ಡೆಲ್ಲಿಲಿರೋರು ರೈತರು ಮತ್ತು ಎಲ್ಲ ಸಾರ್ವಜನಿಕರೇ. ಬರೀ ರೈತರ ವಿಷಯ ಇಲ್ಲ ಇದು. ಕುಡಿಯೋ ನೀರು ಅಂದಾಗ ಪ್ರಾಣಿ ಪಕ್ಷಿಗಳು ಎಲ್ಲವೂ ಬರ್ತವೆ. ಹಾಗಾಗಿ ಒಂದು ವಿವೇಚನಾ ರಹಿತವಾಗಿ ಕೂತು ಚರ್ಚೆಗಳು ಮಾಡಿ 2 ರಾಜ್ಯಗಳನ್ನು ಡ್ಯಾಮ್ಗಳನ್ನ ಅವಲೋಕನ ಮಾಡಿ ನಾವು ತಮಿಳ್ನಾಡು ಬಿಡಲ್ಲ ಅಂತ ಹೇಳಲ್ಲ. ಆದರೆ ಎಷ್ಟು ಬಿಡಬೇಕು, ಯಾವ ಪ್ರಮಾಣದಲ್ಲಿ ಬಿಡಬೇಕು, ಕರ್ನಾಟಕದ ರೈತರ ಸ್ಥಿತಿಗತಿಗಳು, ಜನಜಾನುವಾರುಗಳ ಸ್ಥಿತಿಗಳು ಮತ್ತು ಬೆಂಗಳೂರು ಮತ್ತು ಎಲ್ಲ ಒಳಪಡುವ ನಗರ ಪ್ರದೇಶಗಳನ್ನು ಜನಗಳನ್ನ ನೋಡ್ಕೊಂಡು ಇವತ್ತು ಹೇಳ್ಬೇಕಾಗಿತ್ತು. ದಿಢೀರ್ನೇ ಇವರು 3,500 ಕ್ಯೂಸೆಕ್ ನೀರು ಬಿಡಿ ಅಂದರೆ ನಾವೊಂದು ವಾರದಲ್ಲಿ ನೀರು ಡ್ಯಾಮ್ಗಳು ಖಾಲಿ ಆಗುತ್ತೆ. ಹಾಗಾಗಿ ಇವರಿಗೆ ನಿಜವಾಗ್ಲೂ ಯಾವ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಈ ಒಂದು ಆಟಗಳನ್ನ ಆಡ್ತಾ ಇದ್ದಾರೆ. ನಮ್ಮಲ್ಲೇ ತಮಿಳುನಾಡು ಕರ್ನಾಟಕನ ಕಚ್ಚಾಡುವ ರೀತಿಯಲ್ಲಿ ಇವರು ಇಲ್ಲಿಯ ಜನ ಅಲ್ಲಿ ಜನ ಏನು ನಾವು ಅಣ್ಣ ತಮ್ಮಿದ್ದೀವಿ, ಈ ನಮ್ಮ ಭಾವನೆಗಳನ್ನ ಕೆರಳಿಸಿ ನಮ್ಮನ್ನ ಕಚ್ಚಾಡೋ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ CWRC ಏನಾಗಿದೆ, ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಡ್ಯಾಮ್ಗಳನ್ನ ಪರಿಸ್ಥಿತಿ ನೋಡಿಕೊಂಡು, ಜನಗಳ ಪರಿಸ್ಥಿತಿ ನೋಡಿಕೊಂಡು
ಕರೆಕ್ಟಾಗಿ ಒಂದು ಏನು ವಾದವನ್ನು ಮಂಡಿಸಿ ತೀರ್ಮಾನ ಕೊಡಬೇಕು ಹೊರತು ಎಲ್ಲ ಕೂತ್ಕೊಂಡು ಅಷ್ಟು ಕೊಡಿ ಇಷ್ಟು ಕೊಡಿ ಅನ್ನೋದಲ್ಲ. ಒಂದೆಡೆ ಕಾವೇರಿ ನೀರು ಬಿಡುವಂಥ ಆದೇಶದ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ KRS ಡ್ಯಾಮ್ನಲ್ಲಿ ನೀರು ಎಷ್ಟಿದೆ ಅನ್ನೋದನ್ನು ನೀವೇನಾದರೂ ನೋಡಿಬಿಟ್ರೆ ವೀಕ್ಷಕರೇ ಅಕ್ಷರಶಃ ಶಾಕ್ ಆಗ್ತೀರಾ. ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ವೀಕ್ಷಕರೇ. KRS ಡ್ಯಾಮ್ನ ನೀರಿನ ಪ್ರಮಾಣ ನೋಡಿ, ಅಲ್ಲಿ ಈಗ ಸದ್ಯ ಇರೋದು 17 TMC, ಬರೀ 17 TMC ಅಷ್ಟೇ. ಡೆತ್ ಸ್ಟೋರೇಜ್ 5 TMC, ಅದನ್ನು ನಾವು ಬಳಕೆ ಮಾಡಲಿಕ್ಕೆ ಆಗಲ್ಲ, ಮುಟ್ಟಕ್ಕೆ ಆಗಲ್ಲ. ಅದು 5 TMCನೇ ನೀವು ತೆಗೆದುಬಿಟ್ರೆ 17 TMCಲಿ ಉಳ್ಕೊಳ್ಳೋದು ಬರೀ 12 TMC. ಆ 12 TMCನ ಎಷ್ಟು ದಿನಕ್ಕಂತ ಬಳಸೋದು? ಬೆಂಗಳೂರಿಗೆ 4 TMC ಬೇಕು ಕಣ್ರಿ, ಬೆಂಗಳೂರಿಗೆ 4 TMC ಬೇಕು. ಅಂಥದ್ರಲ್ಲಿ ಈಗ ಮತ್ತೆ 4 TMC ಈಗ ಬಿಡಿ, ಅದು 15 ದಿನದಲ್ಲಿ 4 TMC ನೀರು ಬಿಡಿ ಅಂತ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಮತ್ತಿನ್ನೊಂದು 15 ದಿನ ಕಳ್ಕೊಂಡು ಮತ್ತಿನ್ನೊಂದು 4 TMC ನೀರು ಬಿಡಿ ಅಂತಾರೆ. ಎಲ್ಲಿಂದ ನೀರು ಬಿಡೋದು ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ವೀಕ್ಷಕರೇ, ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಡ್ಯಾಮಲ್ಲೇ ನಿಂತ್ಕೊಂಡು ಅದ್ರ ಬಗ್ಗೆ ವಿವರಿಸಿದ್ದಾರೆ, ನೋಡ್ಕೊಂಬರೋಣ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ 4 TMC ನೀರನ್ನ ಹರಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನ ನೀಡಿದೆ. ಸೊ ಒಂದು ರಾಜ್ಯ ಸರ್ಕಾರ ಒಂದು ವೇಳೆ ಈ ಒಂದು ಆದೇಶವನ್ನ ಪಾಲನೆ ಮಾಡಿದ್ದೇ ಆದ್ರೆ KRS ನಲ್ಲಿ ಯಾವ ಸ್ಥಿತಿ ಎದುರಾಗಬಹುದು ಅಂತಕ್ಕಂಥದ್ದನ್ನ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾನು KRS ನ ಹಿಂಭಾಗದಲ್ಲಿ ಇದ್ದೀನಿ, ಅಂದ್ರೆ ಹಿನ್ನೀರಿನ ಪ್ರದೇಶದಲ್ಲಿ ಕಂಡುಬರ್ತಾ ಇರ್ತಕ್ಕಂಥ ಇವತ್ತಿನ ಆ ಚಿತ್ರಣ. ಯಾವ ಕಡೆ ನೋಡಿದ್ರು ಖಾಲಿ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇರ್ತಕ್ಕಂಥ ಚಿತ್ರಣ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಕಳೆದ ಬಾರಿ ಇದೇ ಸಮಯದಲ್ಲಿ KRS ಡ್ಯಾಮು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದ್ರೆ ಈ ಬಾರಿ ಮಳೆ ಕೈಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಈ ಬಾರಿ KRS ತುಂಬಲ್ಲ ಅಂತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇವತ್ತಿಗೆ ಗರಿಷ್ಠ ಮಟ್ಟ ಹೊಂದಿರ್ತಕ್ಕಂಥದ್ದು ಡ್ಯಾಮು 124.80 ಅಡಿ, ಆದ್ರೆ ಇವತ್ತಿರ್ತಕ್ಕಂಥದ್ದು ಕೇವಲ 91 ಅಡಿ ಮಾತ್ರ ನೀರು. ಅಂದ್ರೆ TMCಲಿ ಹೇಳೋದಾದ್ರೆ ಇದನ್ನ 49.5 TMC ಗರಿಷ್ಠ ಸಾಮರ್ಥ್ಯ ಇರ್ತಕ್ಕಂಥದ್ದು, ಆದ್ರೆ ಇವತ್ತು ಇರ್ತಕ್ಕಂಥದ್ದು 17 TMC ಮಾತ್ರ. ಈ 17 TMC ನಲ್ಲಿ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು 10 ರಿಂದ 11 TMC ಮಾತ್ರ. ಒಂದು ವೇಳೆ ಅವರು ಕೇಳಿರ್ತಕ್ಕಂಥದ್ದು ಅಂದ್ರೆ ತಮಿಳುನಾಡಿಗೆ 4 TMC ನೀರನ್ನ ಬಿಡ್ಲೇಬೇಕಾದಂತ ಸಂದರ್ಭ ಇದ್ರೆ 12 TMC ನಲ್ಲೂ 4 TMC ಹೊರಟೋಗುತ್ತೆ. ಇನ್ನು ರಾಜ್ಯದ ಪಾಲಿಗೆ ಉಳ್ಕೊಳ್ತಕ್ಕಂಥದ್ದು ಕೇವಲ 5 ರಿಂದ 6 TMC ಅಷ್ಟು ನೀರು ಮಾತ್ರ. ಅಂದ್ರೆ ಈಗಿರ್ತಕ್ಕಂಥ ನೀರನ್ನ ಕುಡಿಲಿಕ್ಕೆ ಮಾತ್ರ ಬಳಸಲಿಕ್ಕೆ ನಾವು ಈಗ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಇಂಥ ಸಂದರ್ಭದಲ್ಲಿ ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನು ಸೂಚನೆ ಕೊಟ್ಟಿದೆ ಅದನ್ನ ಪಾಲನೆ ಮಾಡಿದ್ದೇ ಆದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರದ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಸೂಚನೆಯನ್ನ ಪಾಲನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ರೈತರು ಹೋರಾಟವನ್ನ ಆರಂಭಿಸಿದ್ದಾರೆ. PNS ವಿಸ್ತಾರ ನ್ಯೂಸ್, ರವಿ ಲಾಲಿಪಾಳ್ಯ, ಮಂಡ್ಯ. ಮೈಸೂರಿನಲ್ಲೂ ಕಾವೇರಿ ನೀರಿನ ವಿವಾದ. CWRC ತೀರ್ಪನ್ನು ವಿರೋಧಿಸಿ ಮೈಸೂರಿನಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾಡಾ ಕಚೇರಿಯಿಂದ ಮಹಾನಗರ ಪಾಲಿಕೆಯವರೆಗೆ ರೈತರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ. ಯಾಕಂದ್ರೆ ಮೈಸೂರು ಅನ್ನುವಂಥದ್ದು ಕಾವೇರಿ ನದಿ ಹರಿಯುವಂಥ ಹೃದಯ ಭಾಗ, ಮೇನ್ ಕಾವೇರಿ ಬೇಸಿನ್ ಅಂತ ನಾವು ಕರಿತೀವಿ ವೀಕ್ಷಕರೇ. ಅಂತ ಮೈಸೂರಿನಲ್ಲೇ ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ, ತಮಿಳುನಾಡಿಗೆ ನೀರು ಹರಿಸಿ ಅಂತ. ಸೊ ಹೀಗಾಗಿ ಕಾಡಾ ಕಚೇರಿಯಿಂದ ಮಹಾನಗರ ಪಾಲಿಕೆಯವರೆಗೆ ನೋಡಿ, ಒಂದು ಕಡೆ ಮೈಸೂರಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಕಬಿನಿಯಿಂದ ನೀರು ಬಿಟ್ಟಿದ್ದಾರೆ. ಕಬಿನಿಯಿಂದ ಹೋಗ್ತಾ ಇದೆ ನೀರೀಗ. ಒಂದು 200 TMC ಅಂತ ಒಬ್ಬರು ಹೇಳ್ತಾರೆ, ಒಂದು 500 TMC ಅಂತ ಇನ್ನೊಬ್ರು ಹೇಳ್ತಾರೆ. ಎಷ್ಟು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಒಟ್ಟಲ್ಲಿ ಕಬಿನಿಯಿಂದ ನೀರು ಹೋಗ್ತಾ ಇದೆ. KRSಗೆ ಬಿಟ್ಕೊಂಡು KRSಯಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರಂತೆ. ಸುಮಾರು ಒಂದು 2400 ಕ್ಯೂಸೆಕ್ ನೀರು ಆಲ್ರೆಡಿ ನಿನ್ನೆ ರಾತ್ರಿಯಿಂದ ಹರಿದು ಹೋಗಿದೆ ಅನ್ನುವ ಮಾಹಿತಿ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, ಇಲ್ಲಿ ವೆರಿ ಕ್ಲಿಯರ್ ಆಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹೇಳಿದೆ ಕುಡಿಯೋದಕ್ಕೆ ಮಾತ್ರ ಈ ನೀರನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ. ಒಂದು ಕಡೆ ತಮಿಳುನಾಡಿಗೆ ಕೃಷಿಗೋಸ್ಕರ ನೀರು ಬಿಟ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಇದು CWMA ಕೊಟ್ಟಿರ್ತಕ್ಕಂಥ ಆದೇಶವನ್ನೇ ಉಲ್ಲಂಘನೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ.